ಒಂದರ ಮಾಡ್ತೀನಿ ಕೆಲಸ. ಅದಕ್ಕೆ ನಾ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಆಯುಧ ಪೂಜೆ ಐತಿ, ಇವತ್ತು ಮಾಡಕತ್ತೀವಿ ನಾವು. ಕೆಲವರು ನಿನ್ನೆ ಮಾಡ್ಯಾರ. ಬೇಗ ಹೇಳೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸ್ವಿಚ್ ಆಫ್ ಆಗಿಬಿಟ್ಟೈತೆ, ಫೋನ್ ನೋಡೇ ಇಲ್ಲ. ಹಾಗಾಗಿ ಲೇಟಾಗಿ ಎದ್ಬಿಟ್ಟಿನಿ. 10 ಗಂಟೆ ಆಯ್ತು ಆಲ್ರೆಡಿ. ಈಗ ನಾಷ್ಟಕ್ಕೆ ವೆಯ್ಟ್ ಮಾಡಕತ್ತಾರೆ. ಇವತ್ತು ಏನೇನು ಆಗ್ತೈತಿ ನೋಡೋಣ ಅಂತ. ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಅವರಿಗೆಲ್ಲ ಒಳ್ಳೇದಾಗಲಿ, ಮುಂದಿನ ಈ ವರ್ಷ ಇನ್ನೂ ಹೆಚ್ಚು ಗ್ರೋತ್ ಆಗಿರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿನ ಬರ್ರಿ. ಎಣ್ಣೆ ಜಾಸ್ತಿ ಹಾಕಿನಿ ಫ್ರೆಂಡ್ಸ್, ಯಾಕಂದ್ರೆ ಬೇಗ ಆಗ್ತತಿ. ಬಜ್ಜಿ ಕರಿಯಾಕ ಬೇಗ ಆಗ್ತತಿ. ಸ್ವಲ್ಪ ಹಾಕಿದ್ರೆ ಅದ್ರಾಗ ಗುಂಡೆ ಹಚ್ಚೋದಾಗ್ತದೆ ಅಂತ ಹೆಚ್ಚಿಗೆ ಹಾಕಿನಿ. ಇಲ್ಲಿ ಸ್ಟಿಟ್ ಕಲಿಸಿಟ್ಟಿನಿ. ಸ್ಟಾರ್ಟ್ ಮಾಡೋಣ. ಒಳಗಿನ ಮಾಡೀನಿ ಫ್ರೆಂಡ್ಸ್. ಹೊರಗಡೆ ಮಾಡ್ತಾರೆ ಅವ್ರಿನ್ನೂ ಸ್ನಾನ ಮಾಡಿಲ್ಲ, ಅದಕ್ಕೆ ನಾಷ್ಟ ಮಾಡಿ ಮಾಡ್ತಾರಂತ. ಹೊರಗಿನ ಮಷಿನ್ ಪೂಜೆ ಅವೆಲ್ಲ ಅಂದ್ರೆ ಲೇಟ್ ಆಗ್ತದಂದ ಸೊ ಬಜ್ಜಿ ಕರಿಯಾಕತ್ತೀನಿ. ಎಡಿಗೂ ಮತ್ತು ನಾಷ್ಟಕ್ಕೂ ಎಡಿಗೆ ತೆಗೆದಿಟ್ಟಿನಿ ಫ್ರೆಂಡ್ಸ್. ಇಲ್ಲಿ ಸೂಪರ್ ಹಚ್ಚಿಟ್ಟಿ, ಸೂಪರ್ ಮಾಡು, ಸೂಪರ್ ಮಾಡು. ಕಷ್ಟಪಡ್ತಾಳ. ಚಲೋ ಆಗೈತ್ಯಾ? ತಿಂದ್ಯಾ? ಓ ಆಗ್ಲಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಕಡುಬು ತುಂಬಾಕತ್ತಿದ್ದೆ ನಾನು. ಕಡುಬು ತುಂಬಾಕತ್ತಾಳ. ಮಾನ್ಯಾಗ ಒಮ್ಮಿನೂ ಹೇಳ್ಕೊಟ್ಟಿಲ್ಲ, ಲಟ್ಟಿಸ್ತಿದ್ಲು ಬಟ್ ತುಂಬಿದ್ದಿಲ್ಲ ಒಮ್ಮಿ. ಇವತ್ತು ತುಂಬಾಕೆ ಟ್ರೈ ಮಾಡಕತ್ತಾಳ. ನೋಡ್ಬೋದು ನೀವು ಎಷ್ಟು ಸರ್ಕಸ್ ಮಾಡಕತ್ತಾಳ ಅಂಥೇಳಿ. ಫಸ್ಟ್ ಒಮ್ಮೆ ತೋರಿಸ್ಕೊಟ್ಟೆ, ಆಮೇಲೆ ಮಾಡಕತ್ತಾಳ. ಈಕೆಗೆ ಅಡುಗೆ ಒಳಗೆ ಭಾಳ ಇಂಟ್ರೆಸ್ಟ್ ಐತಿ ಫ್ರೆಂಡ್ಸ್. ನಾನು ಏನಾರು ಅಡುಗೆ ಮಾಡಕತ್ತೆ ಅಂದರೆ ಬಂದ ಬಿಡ್ತಾಳೆ. ಒಂದು ಫಿಲಮ್ನೊಳಗೆ ನೋಡಿ, ನಾನು ಸಣ್ಣಂದಿರ್ತಾ ಅಡುಗೆ ಮಾಡ್ತಿರ್ತಾಳೆ. ಆಕಿ ದೊಡ್ಡ ಶೆಫ್ ಆಗಿರ್ತಾಳೆ. ನೋಡ್ಬೇಕು ಈಕಿ ಏನಾಗ್ತಾಳೆ ಅಂಥೇಳಿ. ಅಡುಗೆ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ತೋರಿಸ್ತಾಳೆ. ನೋಡ್ರಲ್ಲಿ ಎಷ್ಟು ನೀಟಾಗಿ ತುಂಬಾಕತ್ತಾಳೆ. ನಾವೆಲ್ಲ 7th 8th ತಿಳಿ ಬಂದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಅದನ್ನು ನಮ್ಮ ಮಮ್ಮಿ ಎಷ್ಟು ಸಣ್ಣದಿರ್ತಾ ಅಡುಗೆ ಕಲ್ತೀನಿ ಅಂತಿದ್ದಳು. ಈಗ ನಮ್ಮ ಮಾನ್ಯ ನೋಡಿದ್ರೆ ಒಂಥರ ಖುಷಿ ಆಗ್ತತಿ. ನನಗಂತೂ ಚಿಂತೆ ಇಲ್ದಂಗೆ ಆಗ್ತತಿ. ಬಟ್ ಇದೇ ಬುದ್ಧಿ ಇರಬೇಕು. ಕೆಲವು ಮಕ್ಕಳು ಏನು ಮಾಡ್ತಾರೆ, ಸ್ವಲ್ಪ ಈಗೆಲ್ಲ ಮಾಡ್ತಾರೆ, ಸ್ವಲ್ಪ 7th 6th ಎಲ್ಲ ಬಂದಮೇಲೆ ನಂದು ಓದೋದೈತಿ ಅಂತಿರ್ತಾರೆ. ಮಕ್ಕಳಿಗೆ ಅದು ರೂಢಿ ಇಡಬಾರ್ದು. ನಾವು ಯಾವ ಕೆಲಸ ಯಾವ ಟೈಮಿಗೆ ಮಾಡಬೇಕು ಅದೇ ಟೈಮಿಗೆ ಮಾಡೋಕ್ಕೆ ಇದು ಮಾಡಬೇಕು. ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ ಅಂಥೇಳಿ ಬಿಡಿಸ್ಬಿಡ್ಬಾರ್ದು. ನೀನು ಓದ್ಕೋ ಅಂಥೇಳಿ ನಾವು ಮನೆ ಕೆಲಸ ಬಿಡಿಸ್ಬಿಡ್ತೀವಿ. ಹಂಗಾಗಿ ಏನು ಹೆಲ್ಪ್ ಮಾಡೋಂಗಿಲ್ಲ. ನನಗೆ ಮಾನ್ಯ ದೊಡ್ಡಕ್ಕೆ ಆದ್ರೂ ಹಿಂಗೆ ಇರ್ತಾಳೆ ಅಂಥೇಳಿ ಅನ್ನಿಸ್ತತಿ. ಒಟ್ಟು ಹೆಲ್ಪ್ ಮಾಡೋಕ್ಕೆ ಓಡಾಡ್ತಿರ್ತಾಳೆ. ಓವಲ್ ಶೇಪ್ ಮಾಡ್ತೀನಿ ನಾನು ಅಂಥೇಳಿ ಒಂದಿಷ್ಟು ಎಲೆ ಲಟ್ಸಿದ್ದಳು. ಈಗ ತುಂಬಾಕತ್ತಾಳ. ಆಕಿನ ಕೈ ಸಣ್ಣದಾಗತ್ತಲ್ಲ ಫ್ರೆಂಡ್ಸ್, ಆ ಕೈ ಒಳಗೆ ನನಗತ್ತೆ ಹಾಕ್ಕೊಂಡು ತುಂಬಾಕ ಟ್ರೈ ಮಾಡಕತ್ತಿದ್ಲು ಭಾಳ ಕಷ್ಟಪಟ್ಟು. ಅದಕ್ಕೆ ನಾನು ಈಸಿ ಆಗಲಿ ಆಕೆಗೆ ಅಂಥೇಳಿ ಈ ಥರ ಮನೆ ಮೇಲಿಟ್ಟು ತುಂಬೋದು ಅಂಥೇಳಿ ತೋರಿಸ್ಕೊಡಕತ್ತೀನಿ. ಇದನ್ನು ನೋಡಿ ಆಕೆ ಮಾಡ್ತಾಳೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವನ್ನೆಲ್ಲ ಮಾಡಿಟ್ಟಿನಿ. ಈಗ ಎಡಿ ಮಾಡುವ ಸಮಯ. ಸ್ವೀಟ್ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಮಾಡಿರ್ತೀನಿ ಫ್ರೆಂಡ್ಸ್. ನಾನು ಹೆಗಲೆಲ್ಲ ಒರೆಸಿನಿ. ನಮ್ಮ ಕಡೆ ಎಲ್ಲ ಎಡಿ ಮಾಡೋಕ್ಕಿಂತ ಮುಂಚೆ ಹೆಗಲೆಲ್ಲ ಒರೆಸಿ ಬತ್ತಿ ಕುಂಕುಮ ಹಚ್ತಾರೆ. ಸೊ ಎಡಿ ಮಾಡುವ. ಎಡಿ ರೆಡಿ ಮಾಡಿದೆ. ಇಲ್ಲಿ ತನಕ ಆದರೂ ನಮ್ಮ ಮನೆಯವ್ರ ಕಡೆ ಜಾಸ್ತಿ ನಾನು ಮನೆ ಕೆಲಸದ ಹೆಲ್ಪ್ ತೊಗೊತಿದ್ದಿಲ್ಲ. ಬಟ್ ಈಗ ಅವ್ರಿಗೂ ಹೊರಗೆ ಟೆನ್ಷನ್ನು, ಹೊರಗೆ ಅವ್ರದ್ದು ಕೆಲಸಗಳು ಇರ್ತಾವೆ. ಬಟ್ ಮನೆದು ಸ್ವಲ್ಪ ಹೆಲ್ಪ್ ಕೇಳಕತ್ಬಿಟ್ಟಿನಿ. ನನಗೆ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ಸಕತ್ತೈತಿ. ಮೊನ್ನೆ ಮಾನ್ಯಂದು ಡಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ ಫ್ರೆಂಡ್ಸ್, ಅವತ್ತು ಬೇಗ ಹೋಗ್ಬಿಟ್ಟಿವಿ. ಸಾಯಂಕಾಲದ ಮಟ್ಟ ಕುಂತು ಬ್ಯಾಕ್ ಪೇನ್ ಬರಾಕತ್ಬಿಟ್ಟೈತೆ ನನಗೆ. 3-4 ದಿನ ಆಯ್ತು ಸ್ಟಿಚ್ಚೂ ಮಾಡಿಲ್ಲ. ಅದಕ್ಕೆ ನಾನು ಸ್ಟಿಚಿಂಗ್ ವಿಡಿಯೋ ಯಾವುದೂ ಹಾಕಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಹೀಗಾಗಿ ಅವ್ರದ್ದು ಹೆಲ್ಪ್ ತೊಗೊಂಡು ಪೂಜೆ ಎಲ್ಲ ಮಾಡಕತ್ತೀನಿ. ನಡುವೆ ಸಣ್ಣ ಹೆಲ್ಪ್ ಎಲ್ಲ ಮಾನ್ಯ ಮತ್ತು ಜಾನು ಎಲ್ಲ ಮಾಡ್ತಾರೆ. ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೋತಾರಲ್ಲ ಫ್ರೆಂಡ್ಸ್, ಅದೇ ಒಂದು ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದು.
ಅದ್ರಾಗ ಚಿಟ್ಟುಂದು ಉಡಾಳ್ತನ ಭಾಳ ಆಗೈತಿ. ಆಕಿನ ಹ್ಯಾಂಡಲ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗಕತ್ತೈತಿ ಬರ್ತಾ ಬರ್ತಾ. ಕಾಲು ಬಂದ್ರೆ ಸಾಕಪ್ಪ ಅನ್ನಿಸ್ತಿತ್ತು, ಬಟ್ ಈಗ ಯಾಕಾರ ಕಾಲು ಬಂದವ ಒತ್ತಟೆ ಕುಂತು ಆಡ್ತಿದ್ಳು ಅಂತ ಈಗ ಅನ್ಸಾಕತ್ಬಿಟ್ಟೈತೆ ನನಗೆ. ಅಷ್ಟು ಕಾಡ್ತಾಳೆ. ಸೊ ಒಳಗಿಂದೆಲ್ಲ ಪೂಜೆ ಮುಗಿಸಿ ಹೊರಗಿಂದ ಮಷಿನ್ ಎಲ್ಲ ತೊಳೆದು ಹೋದ್ರು ಅವರು. ಮಷಿನ್ ಹೊಡಿತಾರಲ್ಲ ಅವ್ರ ಅಣ್ಣಗಳೆಲ್ಲ, ಇವರು ಸ್ನಾನ ಎಲ್ಲ ಮಾಡಿ ಒಳಗಿನ ಪೂಜೆ ಮಾಡಿ ಈಗ ಹೊರಗಿನ ಪೂಜೆ ಮಾಡ್ತಾರೆ. ಒಳಗೆಲ್ಲ ಮುಗಿಸ್ಕೊಂಡೆ ಹೊರಗೆ ಹೋಗ್ತೀನಿ ಅಂತ ಅಂದರು. ಒಳಗಿನ ಪೂಜೆ ಮಾಡಿದ್ಮೇಲೆ ಡೈಲಿ 1 ಅವರ್ ಮಲಗಲೇಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಬ್ಯಾಕ್ ಪೇನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದೆ. ಚಿಟ್ಟು ಕೊಡು. ಊಟ ಕುಂತಾಗ ಯಾವಾಗ್ಲೂ ನೀರು ಕೊಡ್ಬೇಕು ಜಾನು, ದೇವ್ರ ಗಿಫ್ಟ್ ಕೊಡ್ತಾನ. ಹಾ, ಯಾರು ಊಟ ಕುಂತಿರ್ತಾರಲ್ಲ ನೀರ್ ತುಂಬ ಕೊಡ್ಬೇಕ. ಪಚ್ಚದ ಮೇಲೆ ಕುಂದ್ರಬೇಡ, ಕೆಳಗೆ ಕುಂದ್ರು. ಸೊ ಸಾಯಂಕಾಲ ಆದಂಗೆ ಸ್ವಲ್ಪ ಲೈಟಿನ ಸರ ಎಲ್ಲ ಹಾಕಿದ್ವಿ, ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂಥೇಳಿ ಅಂದ್ಕೊಂಡು ಈ ಥರ ಪೂಜೆಗೆಲ್ಲ ಅರೇಂಜ್ ಮಾಡಿದ್ವಿ ಫ್ರೆಂಡ್ಸ್. ಫಸ್ಟಿಗೆ ರಾಡಿ ಇಟ್ಟಿದ್ವಿ, ಅದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ ಟೇಬಲ್ ಇಟ್ಟು ಅಲ್ಲೇ ಕಂಪ್ಯೂಟರ್ ಮಷಿನ್ ಇಟ್ಟು ಇದು ಮಾಡಿದ್ವಿ. ಯಾರೆಲ್ಲ ಕಂಪ್ಯೂಟರ್ ಮಷಿನ್ ಇದು ಮಾಡ್ತಿರಲ್ಲ, ಕೆಲವ್ರು ಕೇಳ್ತಾರೆ ಅಕ್ಕಿ ಹೋಗ್ತಾವ್ರಿ ಒಳಗೆ ಅಂತೇಳಿ. ಜಿಗಟ್ ಪಟ್ಟಿ ಇರುತ್ತಲ್ಲ ಫ್ರೆಂಡ್ಸ್, ಟ್ರಾನ್ಸ್ಪರೆಂಟ್ ಜಿಗಟ್ ಪಟ್ಟಿ, ಇದನ್ನು ಹಚ್ಚಬೇಕು ಮೇಲೆ ಹೆಡ್ ಕಡೆ. ನಾವೇನು ಇದು ಮಾಡ್ತೀವಲ್ಲ ಥ್ರೆಡ್ ಇದು ಮಾಡ್ತೀವಲ್ಲ ಅಲ್ಲಿ ಪೂಜೆ ಮಾಡಲೇಬೇಕಾಗ್ತತಿ. ನಮ್ಗೆ ಅದರಿಂದ ಅನ್ನ ಬರ್ತೈತಿ ಅಂದಮೇಲೆ ಅದನ್ನು ಪೂಜೆ ಮಾಡಲೇಬೇಕು. ಆದ್ರೆ ಬೇರೆ ಇದು ಇರೋಂಗಿಲ್ಲ, ಆಪ್ಷನ್ ಇರೋಂಗಿಲ್ಲ. ಬಟ್ ಬಟ್ಟೆ ಎಲ್ಲ ಹಾಕ್ಬೋದು, ಬಟ್ಟೆ ಹಾಕಿನೂ ಇದು ಮಾಡ್ಬೋದು, ಕಾಣಂಗಿಲ್ಲಲ್ಲ. ಹಾಗಾಗಿ ಎಲ್ಲೆಲ್ಲಿ ಹೋಲ್ಸ್ ಅದಾವ, ಎಲ್ಲೆಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀವು ಜಗಟ್ ಪಟ್ಟಿನೂ ಹಚ್ಬೋದು. ಅಥವಾ ಮಾಲಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಮುಚ್ಚುವಂಗೆ ಹಾಕಿ ಇದು ಮಾಡಿರ್ತೀವಿ. ಯಾಕಂದ್ರೆ ಬಂದವರೆಲ್ಲ ಅಕ್ಕಿ ಕಾಳು ಹಾಕಿ ಆಮೇಲೆ ಬನ್ನಿ ಕೊಟ್ಟು ಹೋಗ್ತಾರಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಅಮಾವಾಸ್ಯೆಗೆ ಒಮ್ಮೆನೂ ಇದು ಮಾಡ್ತೀನಿ. ಬಟ್ ತಂಬಲ್ ಅರ್ಬಿಲೆ ಒರೆಸಂಗಿಲ್ಲ, ಅಂದ್ರೆ ವೆಟ್ ಕ್ಲಾತ್ ತೊಗೊಳಂಗಿಲ್ಲ, ಡ್ರೈ ಕ್ಲಾತ್. ಇಲ್ಲಾಂದರೆ ಇದು ಬರುತ್ತಲ್ಲ ಫ್ರೆಂಡ್ಸ್ ಕಿಚನ್ ಕ್ಲೀನಿಂಗ್ ಟವಲ್, ಸೊ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಯಾವ ಮಷಿನ್ ಕ್ಲೀನ್ ಮಾಡೋಕ್ಕೂ ಹಂಗೆ ಮಾಡಿರ್ತೀನಿ ಫ್ರೆಂಡ್ಸ್ ನಾನು. ನಮಸ್ಕಾರ ಮಾಡಿದ್ರೆ ಅಪ್ಪಾಜಿಗೆ ಜಾಲಿ ಕೊಟ್ಟಿನಿ. ಹಿಡಿ ಕೊಡು ಮತ್ತೆ. ಅಕ್ಕ ಕೊಡು. ಹಾಗೆ ಮಾಡ್ರಿ. ಐ ತಕ್ಕುನಿ ಇಲ್ಲೇ ಇರೋದಿಟ್ಟ ಬಾಬರಿ. ಒಂದೀಟರ ಉಪಯೋಗಕ್ಕೆ ಬರುವಂತ ಒಂದರ ಮಾಡ್ತೀನಿ ಕೆಲ್ಸ. ಬೇಡ, ಬೆಲ್ಲ ತಿನ್ಬಾರ್ದು. ಗುಡ್ಗರ್ಲಕ್ಕಿನ ಬಲ್ ನೀನು, ಗುಡ್ಗರ್ಲಕ್ಕಿನಿಲ್ಲ. ತಗೊಳ್ಳಿತ್ತಾಗ ಬೇಡಮ್ಮ. ಇಲ್ಲಿ ನೋಡು ಶಾಂಡಿಗೆ ಕೊಡ್ತೀನಿ, ಬಾಯ್ ಶಾಂಡಿಗೆ ಕೊಡ್ಲ. ಬೇಡ, ಬೆಲ್ಲ ಬೇಡ, ಅಲ್ಲೇ ಇಡು. ಗುಡ್ ಗರ್ಲ್, ಗುಡ್ ಗರ್ಲ್. ಜನ ಈಗ ಹಾಯ್ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡಕತ್ತೀರಿ, ಆಮೇಲೆ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಅದಿರಿ ಅವರಿಗೆಲ್ಲ ವಿಶ್ ಮಾಡಕತ್ತೀವಿ. ನೀವು ಬಂಗಾರದಂಗೆ ಇರೋಣಂತ ಹಿಂಗ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ವಿಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಜಾನಿ ನೀನೇ ಏನಾರು ಹೇಳ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಹೇಳಿ, ನೀ ಹೇಳಿ. ಸಬ್ಸ್ಕ್ರೈಬ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಹೆಂಗೆ ಅನಿಸ್ತು ವಿಡಿಯೋ ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.